ಇವತ್ತು ನಿಮ್ದು 12 ಗಂಟೆ ಗೂಡು ಆಯಿತು ಅಂತಂದರೆ ನಿಮ್ಮ ಅಕೌಂಟ್ಗೆ ಅದು 2:30-3 ಗಂಟೆ ಅಷ್ಟೊತ್ತಿಗೆ ನಿಮ್ಮ ಅಕೌಂಟಿಗೆ ದುಡ್ಡು ಬಂದ್ಬಿಡುತ್ತದೆ. ನೀವು ರೈತರು, ರೇಷ್ಮೆ ಬೆಳೆಗಾರರು ಕಡ್ಡಿ ಹಾಕಿದ ತಕ್ಷಣ ಒಂದು ಸಾರಿ ನೀವು ಗೂಡನ್ನು ಮಾರ್ಕೆಟಿಗೆ ತಗೊಂಡು ಹೋದರೆ ನಿಮ್ಮ ಪೂರ್ತಿ ಜಾತಕ ಅಲ್ಲಿ ರಿಜಿಸ್ಟರ್ ಆಗಿಬಿಡುತ್ತೆ. ನಿಮ್ಮ ಅಕೌಂಟ್ ನಂಬರಿಂದ ಹಿಡಿದು ನಿಮ್ಮ ಆಧಾರ್ ನಂಬರಿಂದ ಹಿಡಿದು ಎಲ್ಲ ರಿಜಿಸ್ಟರ್ ಆಗುತ್ತೆ ಅಲ್ಲಿ. ಪ್ರಗತಿ ಪರಿಶೀಲನೆ ಇರ್ಬೋದು ಅಥವಾ ಏನಾದ್ರು ಆಯಿತು ಅಂತಂದರೆ ಫಸ್ಟು ರೇಷ್ಮೆ ಇಲಾಖೆ, ಕೃಷಿ ಇಲಾಖೆ ಕೇಳಿದ ತಕ್ಷಣ ರೇಷ್ಮೆ ಇಲಾಖೆ ಬಂದ್ಬಿಡುತ್ತೆ ಅಲ್ಲಿ. ಅಷ್ಟೊಂದು ಜನ ರೇಷ್ಮೆ ಬೆಳೆಗಾರರು ಅಲ್ಲಿ ರೇಷ್ಮೆ ಬೆಳೀತಾ ಇದ್ದಾರೆ. ಪ್ರತಿದಿನ ರೇಟು ರಾಮನಗರದಲ್ಲಿ ಎಷ್ಟಿದೆ, ಕೊಳ್ಳೇಗಾಲದಲ್ಲಿ ಎಷ್ಟಿದೆ, ಶಿಡ್ಲಘಟ್ಟ ಎಷ್ಟಿದೆ, ಎಷ್ಟೆಷ್ಟು ಹೋಗ್ತಾ ಇದೆ, ಯಾವ್ಯಾವ ಗೂಡಿಗೆ ಎಷ್ಟೆಷ್ಟು ಪ್ರೈಸ್ ಆಗ್ತಾ ಇದೆ 1 kg ಅಂತೇಳಿ ಪ್ರತಿದಿನ ನಿಮಗೆ ಮೊಬೈಲಿಗೆ ಮೆಸೇಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಒಂದು ಮೆಷಿನ್ ಹಾಕಬೇಕು ಅಂದರೆ ಆಟೋಮೆಟಿಕ್ ರಿಲಿಂಗ್ ಮಿಷಿನ್ನ 4-5 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದು ಒಂದು ಆಟೋಮೆಟಿಕ್ ರಿಲಿಂಗ್ ಮಿಷಿನ್ಗೆ ತುಂಬ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಹಾಗೂ ಇಲ್ಲಿ ಎಲ್ಲ ನೆರೆದಿರ್ತಕ್ಕಂಥ ನಮ್ಮ ಹೆಚ್ಚಿನ ರೈತ ಬಂಧುಗಳೇ, ನಮ್ಮ ರೇಷ್ಮೆ ಇಲಾಖೆ ಅಂದರೆ ಒಂದು ಸಣ್ಣ ಇಲಾಖೆ ರೀತಿ ಅಂತ ಎಲ್ಲರೂ ಅಂದ್ಕೊಂಡಿರೋದು ಅಲ್ವಾ. ಕೃಷಿ ಇಲಾಖೆ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಎಲ್ಲ ರೈತರು ಕೃಷಿ, ಅದು ಬಿಟ್ಟರೆ ತೋಟಗಾರಿಕೆ ಇಲಾಖೆಗೆ ಸಾಮಾನ್ಯವಾಗಿ ಎಲ್ಲ ಪರಿಚಯ ಇರ್ತದೆ. ಏನೇ ಕೆಲಸ ಕಾರ್ಯಗಳಾಗಬೇಕಾದ್ರೂ, ಒಂದು ಬೀಜ ತಗೊಳ್ಳೋದಿರ್ಬೋದು ಅಥವಾ ಗೊಬ್ಬರದ್ದಿರ್ಬೋದು ಅಥವಾ ಬೇರೆ ಏನೇ ಕೆಲಸ ಕಾರ್ಯಗಳಿದ್ರು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಗೆ ಸಾಮಾನ್ಯವಾಗಿ ಭೇಟಿ ಕೊಡ್ತೀವಿ. ಅದನ್ನು ಹೊರತುಪಡಿಸಿದ್ರೆ ಮೀನುಗಾರಿಕೆ, ರೇಷ್ಮೆ ಇಲಾಖೆ ಸ್ವಲ್ಪ ಒಡನಾಟ ಕಡಿಮೆ ಇಲ್ಲಿ ನಿಮ್ಮ ಈ ಭಾಗದಲ್ಲಿ. ಅದೇ ನೀವು ಬೇರೆ ಮದ್ದೂರು ತಾಲೂಕು, ಮಳವಳ್ಳಿ ತಾಲೂಕು, ಅದಕ್ಕೆ ಪಕ್ಕದಲ್ಲಿ ಶ್ರೀರಂಗಪಟ್ಟಣ ತಾಲೂಕು ಇರ್ಬೋದು, ನೀವು ರಾಮನಗರ ಹೋಗ್ಬೋದು, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಅಲ್ಲೆಲ್ಲ ಹೋದರೆ, ಮೊಳಕಾಲ್ಮೂರು ತಾಲೂಕು, ಈಗ ಹಾವೇರಿ, ಇದೆಲ್ಲ ಹೋದರೆ ಮೊದಲನೇ ಸ್ಥಾನದಲ್ಲಿ ನಮ್ಮ ರೇಷ್ಮೆ ಇಲಾಖೆ ಇರ್ತದೆ. ಅಲ್ಲಿ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಏನಾದರೂ ಪ್ರಗತಿ ಪರಿಶೀಲನೆ ಇರ್ಬೋದು ಅಥವಾ ಏನಾದ್ರು ಆಯಿತು ಅಂತಂದರೆ ಫಸ್ಟು ರೇಷ್ಮೆ ಇಲಾಖೆ, ಕೃಷಿ ಇಲಾಖೆ ಕೇಳಿದ ತಕ್ಷಣ ರೇಷ್ಮೆ ಇಲಾಖೆ ಬಂದ್ಬಿಡುತ್ತೆ ಅಲ್ಲಿ. ಅಷ್ಟೊಂದು ಜನ ರೇಷ್ಮೆ ಬೆಳೆಗಾರರು ಅಲ್ಲಿ ರೇಷ್ಮೆ ಬೆಳೀತಾ ಇದ್ದಾರೆ. ಈಗ ಅಲ್ಲೆಲ್ಲ ರೈತರು ರೇಷ್ಮೆ ಬೆಳೀತಾರೆ ಅಂದರೆ ಸುಮ್ಮನೆ ಬೆಳೀತಾರೆ ಅವರು? ಈಗ ರೇಷ್ಮೆ ಬೆಳೆಯೋದ್ರಿಂದ ಏನು ಅನುಕೂಲ ಇರುತ್ತೆ ಅವ್ರಿಗೆ? ಹೆಚ್ಚಿನ ಲಾಭ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ. ಈಗ ನೀವು ತೋಟಗಾರಿಕೆ ಬೆಳೆ ಎಲ್ಲ ಮಾಡ್ತಾ ಇದ್ರಿ, ಟೊಮೊಟೊ ಹಾಕ್ತಾ ಇದ್ದೀರಾ, ಈಗ ಒಳ್ಳೆ ಟೊಮೊಟೊ ಈಗ 70 ರೂಪಾಯಿನೋ ರೇಟ್ ಇದೆ ಇವತ್ತು ಅಲ್ವಾ. ಕಳೆದ ಒಂದು ವಾರದಿಂದ 50 ರೂಪಾಯಿ 70 ರೂಪಾಯಿ. ಅದೇ ಹೋದ ತಿಂಗಳು ಹೋದಾಗ 5 ರೂಪಾಯಿ 6 ರೂಪಾಯಿ ಏನೋ ಇತ್ತು ರೇಟ್ ಅದು. ಬಟ್ ನಮ್ಮ ರೇಷ್ಮೆ ಇಲಾಖೆನಲ್ಲಿ ಆ ರೀತಿಯಾಗಿ ಅಷ್ಟೊಂದು ವೇರಿಯೇಷನ್ಸ್ ಅಥವಾ ವ್ಯತ್ಯಾಸಗಳು ಕಾಣೋದಿಲ್ಲ. ಕಳೆದ ನೀವು ಕೊರೋನಾ ಟೈಮಿಂದ ನೀವು ನೋಡ್ಕೊಂಬರ್ಬೋದು, ಪ್ರತಿದಿನ ಏನು ರೇಟ್ ಆಗ್ತಾ ಇದೆ ಅಂಥೇಳಿ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಅದು. ನೀವು ರೈತರು, ರೇಷ್ಮೆ ಬೆಳೆಗಾರರು ಕಡ್ಡಿ ಹಾಕಿದ ತಕ್ಷಣ ಒಂದು ಸಾರಿ ನೀವು ಗೂಡನ್ನು ಮಾರ್ಕೆಟಿಗೆ ತಗೊಂಡು ಹೋದರೆ ನಿಮ್ಮ ಪೂರ್ತಿ ಜಾತಕ ಅಲ್ಲಿ ರಿಜಿಸ್ಟರ್ ಆಗಿಬಿಡುತ್ತೆ. ನಿಮ್ಮ ಅಕೌಂಟ್ ನಂಬರಿಂದ ಹಿಡಿದು ನಿಮ್ಮ ಆಧಾರ್ ನಂಬರಿಂದ ಹಿಡಿದು ಎಲ್ಲ ರಿಜಿಸ್ಟರ್ ಆಗುತ್ತೆ ಅಲ್ಲಿ. ನಿಮಗೆ ಪ್ರತಿದಿನ ರೇಟು ರಾಮನಗರದಲ್ಲಿ ಎಷ್ಟಿದೆ, ಕೊಳ್ಳೇಗಾಲದಲ್ಲಿ ಎಷ್ಟಿದೆ, ಶಿಡ್ಲಘಟ್ಟ ಎಷ್ಟಿದೆ, ಎಷ್ಟೆಷ್ಟು ಹೋಗ್ತಾ ಇದೆ, ಯಾವ್ಯಾವ ಗೂಡಿಗೆ ಎಷ್ಟೆಷ್ಟು ಪ್ರೈಸ್ ಆಗ್ತಾ ಇದೆ 1 kg ಅಂತೇಳಿ ಪ್ರತಿದಿನ ನಿಮಗೆ ಮೊಬೈಲಿಗೆ ಮೆಸೇಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ನೋಡ್ಕೋಬೋದು. ಈಗ ನೀವು ಕಬ್ಬಿರ್ಬೋದು ಅಥವಾ ತೆಂಗಿರ್ಬೋದು ಅಥವಾ ಬೇರೆ ಯಾವುದೇ ಬೆಳೆ ಇರ್ಬೋದು, ಶುಂಠಿ, ಅರಿಶಿನ, ನೀವು ಯಾವುದೇ ಬೆಳೆ ಇರ್ಬೋದು. ಕಬ್ಬು ನೀವು ಹಾಕ್ತು ಅಂತಂದರೆ ಕನಿಷ್ಠ ಆದರೂ 1-1.5 ವರ್ಷ ಬೇಕಾದು ನಿಮಗೆ ಹಣ ವಾಪಸ್ ಬರ್ಬೇಕಾದ್ರೆ. ಶುಂಠಿ ಆದರೂ ಅಷ್ಟೇ 1 ವರ್ಷದ ನಂತರ ಬರುತ್ತೆ. ನೀವು ತೆಂಗಾಗಿರ್ಬೋದು ಅಥವಾ ಹತ್ತಿ ಇರ್ಬೋದು, ಯಾವುದೇ ಬೆಳೆ ಬೆಳೀರಿ, ತಗೊಂಡೋಗಿ ಮಾರಾಟ ಮಾಡಿದ್ರೆ ಏನಾಗ್ತದೋ ಒಂದಷ್ಟು ಕಾಲಾವಕಾಶ ಬೇಕಾದು ನಿಮಗೆ ದುಡ್ಡು ಸಿಗಬೇಕಾದ್ರೆ. ಆದರೆ ನಮ್ಮ ರೇಷ್ಮೆ ಇದರಲ್ಲಿ ಇವತ್ತು ನೀವು ಎಷ್ಟು ಗೂಡನ್ನು ತಗೊಂಡೋದ್ರು ಸಹ ನಿಮ್ದು ಇವತ್ತು 5 ಲಕ್ಷ ರೂಪಾಯಿನ ಗೂಡಿದೆ ಅಂತಂದ್ರೂ ನೀವು ಯಾವುದೇ ಮಾರ್ಕೆಟ್ಗೆ ಹೋಗಿ, ರಾಮನಗರ, ಕೊಳ್ಳೇಗಾಲ, ಶಿಡ್ಲಘಟ್ಟ, ನಮ್ಮ ಮೈಸೂರಿನಲ್ಲೂ ಮಾರ್ಕೆಟ್ ಆಗಿದೆ ಕಳೆದ ಒಂದು 3-4 ವರ್ಷದಿಂದ. ಇವತ್ತು ಮಾರ್ಕೆಟ್ ಆಯಿತು 11 ಗಂಟೆಗೆ 12 ಗಂಟೆಗೆ ಅಂದರೆ ನಿಮ್ಮ ಅಕೌಂಟ್ಗೆ 3 ಗಂಟೆ ಒಳಗಡೆ ಅಕೌಂಟ್ಗೆ ದುಡ್ಡು ಬರುತ್ತದು. ಕ್ಯಾಶ್ ಕೊಡೋದೇ ಇಲ್ಲ ಯಾವುದೇ. ಮೊದಲೇನಾಗ್ತಿತ್ತು, ರಾಮನಗರದಲ್ಲಿ ಅಥವಾ ಕೊಳ್ಳೇಗಾಲ ಯಾವುದೇ ಮಾರ್ಕೆಟ್ ಹೋದ್ರೂ ದೂರದಿಂದ ಎಲ್ಲ ಬರ್ತಿದ್ರು ರೈತರು. ತಮಿಳ್ನಾಡಿಂದ ಬರ್ತಾರೆ, ಬೀದರಿಂದ ಬರ್ತಾರೆ ರೈತರು. ದುಡ್ಡನ್ನ ಕೊಡುವಾಗ ಏನಾಗ್ತಿತ್ತು, ಅದು ಕಳ್ತನ ಆಗುವಂಥದ್ದು, ಕಳ್ಕೊಂಡು ಹೋಗುವಂಥದ್ದು ಆಗ್ತಾ ಇದೆ ಅಂತೇಳಿ, ಮೋಸ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಆನ್ಲೈನ್ ಪೇಮೆಂಟ್ ಅಂತ ಮಾಡಿದ್ದಾರೆ. ತೂಕದಲ್ಲೂ ಅಷ್ಟೇ ಈಗೆಲ್ಲ ಇದು ಏನು ಪೇಮೆಂಟ್ ಅಂತ ಬಂದಿದೆ. ಯಾವುದ್ರಲ್ಲೂ ಸಹ ರೈತರಿಗೆ ಶೋಷಣೆ ಆಗೋದಿಲ್ಲ. ಇವತ್ತು ನಿಮ್ದು 12 ಗಂಟೆ ಗೂಡು ಆಯಿತು ಅಂತಂದರೆ ನಿಮ್ಮ ಅಕೌಂಟ್ಗೆ ಅದು 2:30-3 ಗಂಟೆ ಅಷ್ಟೊತ್ತಿಗೆ ನಿಮ್ಮ ಅಕೌಂಟಿಗೆ ದುಡ್ಡು ಬಂದ್ಬಿಡುತ್ತದೆ.
ಯಾವ ಕೃಷಿ ಚಟುವಟಿಕೆಗಳಲ್ಲಿ ಈ ರೀತಿಯಾದ ಮಾರ್ಕೆಟಿಂಗ್ ಸಿಸ್ಟಮ್ ಎಲ್ಲೂ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಒಟ್ಟು 40 ಮಾರ್ಕೆಟ್ ಇದಾವೆ. ಅದರಲ್ಲಿ ನಿಮಗೆ ಉಪಯೋಗ ಆಗ್ತಕ್ಕಂಥದ್ದು 24 ಮಾರ್ಕೆಟು. ಇನ್ನು 6 ಮಾರ್ಕೆಟ್ ಬಂದು ದ್ವಿತಳಿ ಗೂಡು, ಬಿತ್ತನೆ ಗೂಡೊಂದು ಮಾರ್ಕೆಟ್ ಬರ್ತವೆ. ಒಂದು 10 ಮಾರ್ಕೆಟ್ ಏನು ನಮ್ಮ ಸೀಡ್ ಏರಿಯಾ ಮೈಸೂರು ಬಿತ್ತನೆ ಪ್ರದೇಶದ ಬರ್ತವೆ. ಉಳ್ದಂಗೆ ಇನ್ನು 24 ಮಾರ್ಕೆಟು ನೀವು ಏನು ಗೂಡು ಬೆಳೀತಾ ಇದ್ದೀರಾ ಕಮರ್ಷಿಯಲ್, ಇದಕ್ಕೋಸ್ಕರನೇ ಇರ್ತಕ್ಕಂಥದ್ದು. ಅದ್ರಲ್ಲಿ ಮುಖ್ಯವಾಗಿ ರಾಮನಗರ, ಕೊಳ್ಳೇಗಾಲ, ಶಿಡ್ಲಘಟ್ಟ, ಕೋಲಾರ, ಚಿಂತಾಮಣಿ ಈ ಥರದ ಮಾರ್ಕೆಟ್ಗಳು ಬರ್ತವೆ. ಬೀದರಿಂದ ಹಿಡಿದು ಕರ್ನಾಟಕದ ಚಾಮರಾಜನಗರ ತನಕನೂ ಸಹ ನಮ್ಮ ರಾಜ್ಯದಲ್ಲಿ ರೇಷ್ಮೆ ಬೆಳೀತಾರೆ. ಎಲ್ಲಾ ಥರದ ಹವಾಗುಣದಲ್ಲೂ ಸಹ ಇದು ರೇಷ್ಮೆ ಬೆಳೆ ಆಗ್ತಿದೆ. ಇದು ನಮ್ಮ ಕರ್ನಾಟಕ ರಾಜ್ಯ ಹೊರತುಪಡಿಸಿ ಆಂಧ್ರದಲ್ಲಿ ಬೆಳೀತಾರೆ, ತಮಿಳ್ನಾಡಲ್ಲಿ ಬೆಳೀತಾ ಇದ್ದಾರೆ, ವೆಸ್ಟ್ ಬೆಂಗಾಳಲ್ಲಿ ಬೆಳೀತಾ ಇದ್ದಾರೆ, ಸುಮಾರು ರಾಜ್ಯದಲ್ಲಿ ಬೆಳೀತಾ ಇದ್ದಾರೆ. ಜಾಸ್ತಿ ಬೆಳೀತಕ್ಕಂಥದ್ದು ನಮ್ಮ ಕರ್ನಾಟಕ. ಅದನ್ನ ಬಿಟ್ರೆ ನೆಕ್ಸ್ಟ್ ಆಂಧ್ರದವ್ರು ಬೆಳೀತಾರೆ, ನೆಕ್ಸ್ಟ್ ತಮಿಳ್ನಾಡು ಬೆಳೀತಾರೆ. ಈಗ ಆಂಧ್ರ ಮತ್ತೆ ತಮಿಳ್ನಾಡು ಇಬ್ರು ನಮಗೆ ಕಾಂಪೀಟ್ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನೊಂದು 8-10 ವರ್ಷದಲ್ಲಿ ನಮ್ಮನ್ನ ಮೀರಿಸಿ ಮುಂದೆ ಹೋಗ್ತಾರೆ ಅವರು. ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರು ರೇಷ್ಮೆನ. ಎಲ್ಲ ಬಿಳಿಗೂಡೆ, ದ್ವಿತಳಿ ಬೆಳೆನೇ ಬೆಳೀತಾ ಇರೋದು. ಇಲ್ಲಿ ನಮ್ಮ ಹೊಸ ಏರಿಯಾದ ಬರ್ತಕ್ಕಂಥ ರೈತರೆಲ್ಲ ದ್ವಿತಳಿ ಗೂಡು ಅಂದ್ರೆ ಬಿಳಿಗೂಡ್ನೆ ಬೆಳೀತಾರೆ. ಈಗ ಯಾರು ಹಳದಿ ಗೂಡು ಇತ್ತೀಚೆಗೆ ನೋಡ್ತಾ ಇಲ್ಲ. ಅದು ನಾವು ಚಾಕಿ ಕೊಡ್ತಕ್ಕಂಥದ್ದನ್ನ ಎಲ್ಲ ದ್ವಿತಳಿ ಚಾಕಿನೇ ಜಾಸ್ತಿ ಅದನ್ನ ಉತ್ತೇಜನ ಕೊಡ್ತಾ ಇದ್ದೀವಿ. ಕಾರಣ ಇಷ್ಟೇ, ನಾವು ಉತ್ತಮ ಗುಣಮಟ್ಟದ ಸಿಲ್ಕನ್ನ ಉತ್ಪತ್ತಿ ಮಾಡಬೇಕು ಅಂದ್ರೆ ಅದೇ ತಳಿನೇ ಬೆಳಿಬೇಕಾಗ್ತದೆ. ಮತ್ತೆ ಇಪ್ಪನೇಳೆ ತಳಿನಲ್ಲೂ ಅಷ್ಟೇ. ಈಗ ನಾವು ಇಲ್ಲಿ ಇಟ್ಟಿದೀವಲ್ಲ, ಇದು V1 ತಳಿ ಅಂತ. ಇದನ್ನ ಬಿಟ್ರೆ G1, G2, G4 ಅವೆಲ್ಲ ಬಂದಿದಾವೆ. ಈಗ ಚಾಲ್ತಿನಲ್ಲಿ ಈ ತಳಿ ಎಲ್ಲಾ ಕಡೆನೂ 100ಕ್ಕೆ 95% ಇದೇ ತಳಿ ಇದೆ ರೈತರ ಹತ್ರ. ನೀವು ಆಗ್ತಕ್ಕಂಥ ಏನು ಸ್ಥಳಾವಕಾಶ 3 ಅಡಿ 3 ಅಡಿಗೆ ಹಾಕ್ತಿರೋ, 4 ಅಡಿ 4 ಅಡಿಗೆ ಹಾಕ್ತಿರೋ, ಅಥವಾ 6 ಅಡಿ 6 ಅಡಿಗೆ ಹಾಕ್ತಿರೋ, ಅದು ನಿಮಗೆ ಬಿಟ್ಟಂಥದ್ದು. ನಾವು ರೈತರಿಗೆ ಸ್ಥಳಾವಕಾಶವನ್ನು 6 ಅಡಿ ಅದಕ್ಕಿಂತ ಜಾಸ್ತಿ ಇಟ್ಕೊಂಡು ಮಾಡಿ ಅಂತ ಹೇಳ್ತೀವಿ. ಹತ್ತತ್ರ ಇರೋದು ಬೇಡ. ಕಾಯಿಲೆಗಳು ಬರ್ತವೆ. ಈ ಮಳೆಗಾಲದಲ್ಲಿ ನೋಡಿರ್ಬೋದು ನೀವು, ಈ ಸೊಪ್ಪಿನ ಕೆಳಗಡೆ ಒಂಥರ ಬೂದ್ಮಾರಿ ತರ ಬಂದ್ಬಿಡುತ್ತೆ. ಯಾಕೆ ಬರುತ್ತೆ ಅಂದ್ರೆ ಗಾಳಿ ಬೆಳಕಾಡ್ಲಿಲ್ಲ ಅಂತಂದ್ರೆ, ತೇವಾಂಶ ಜಾಸ್ತಿ ಆಯ್ತು ಅಂದ್ರೆ ಬರ್ತದೆ. ಆ ಸೊಪ್ಪನ್ನ ರೇಷ್ಮೆ ಹುಳುಗ್ ಹಾಕೋದ್ರಿಂದ ಆ ಹುಳುಗೇನು ಕಾಯಿಲೆ ಬರೋದಿಲ್ಲ. ಬಟ್ ಅದನ್ನ ಚೆನ್ನಾಗಿ ತಿನ್ನೋದಿಲ್ಲ, ರೇಷ್ಮೆ ಇಳುವರಿ ಕಡಿಮೆ ಆಗ್ತದೆ ಅಷ್ಟೇ ಆ ಸೊಪ್ಪನ್ನ ತಿನ್ನೋದ್ರಿಂದ. ಅದನ್ನ ಬಿಟ್ರೆ ಎಲೆ ಚುಕ್ಕೆ ರೋಗ ಅಂತ ಒಂದು ಬರ್ತದೆ. ನಾವು ಸ್ಪೇಸಿಂಗು ಅಂತರನ ಜಾಸ್ತಿ ಆದಾಗ ಏನಾಗುತ್ತೆ, ಗಾಳಿ ಬೆಳಕು ಚೆನ್ನಾಗಾಡುತ್ತೆ, ಕಾಯಿಲೆಗಳು ಬರೋದಿಲ್ಲ, ಉತ್ತಮ ಗುಣಮಟ್ಟದ ಸೊಪ್ಪು ಬರ್ತದೆ. ಈ ರೇಷ್ಮೆ ತಳಿ ಮತ್ತೆ ಇಪ್ಪನೇಳೆ ತಳಿ ಇವೆರಡೂ ಸಹ ಈಗ ಚಾಲ್ತಿನಲ್ಲಿ ಒಳ್ಳೆ ತಳಿಗಳನ್ನ ನಮ್ಮ ಇಲಾಖೆಯಿಂದ ಕೊಡ್ತಾ ಇದೀವಿ. ಒಳ್ಳೆ ಬೆಳೆ ಆಗ್ತಾ ಇದೆ. 100 ಮೊಟ್ಟೆಗೆ 80 kgಗೂ ಜಾಸ್ತಿ ತಗೋತಾ ಇರ್ತಕ್ಕಂಥ ರೈತರಿದ್ದಾರೆ. ಕೆಲವು ರೈತರು ಹೇಳ್ತಾರೆ 100 ಮೊಟ್ಟೆಗೆ 100 kg ತಗೋತಾ ಇದೀವಿ ಅಂತ. ಅದು ಒಂದ್ ಸ್ವಲ್ಪ ಚಾಕಿ ಸೆಂಟರ್ ಜಾಸ್ತಿ ಹುಳ ಕೊಡೋದ್ರಿಂದ ಜಾಸ್ತಿ ಬರ್ತದೆ ಅದು. ಬಟ್ 100 ಮೊಟ್ಟೆಗೆ 80 kg ಅಂತೂ ನಾವು ಇಳುವರಿಯನ್ನ ಕಡ್ಡಾಯವಾಗಿ ತಗೋಬಹುದು. ಇವತ್ತಿನ ರೇಟು ಮಾರ್ಕೆಟಲ್ಲಿ, ನೆನ್ನೆ ಹೈಯೆಸ್ಟ್ ಎಷ್ಟಾಗಿದೆ ಮಹೇಶ್? ನೆನ್ನೆ ರೇಟು ನೋಡಿ, ನಮ್ಮ ಮೈಸೂರು ಮಾರ್ಕೆಟಲ್ಲಿ 1 kg ಗೂಡ್ಗೆ 875, ಇವತ್ತು 880 ಆಗಿದೆ ಅಂತ ಹೇಳ್ತಾ ಇದ್ದಾರೆ. ರಾಮನಗರದಲ್ಲಿ ಇದಕ್ಕಿಂತ ಒಂದು 10ರಿಂದ 20 ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟೇ. 900 ರೂಪಾಯಿ ತನಕ ಹೋಗ್ತಾ ಇದೆ. ನಮಗೆ 800 ರೂಪಾಯಿ ಬೇಡ, ಕನಿಷ್ಠ ಒಂದು 600ರಿಂದ 650 ರೂಪಾಯಿ ರೇಟ್ ಆವರೇಜ್ ಅಲ್ಲಿ ಉಳ್ಕೊಂಡ್ರು ಸಾಕು. ನಿಮಗೆ 1 ಎಕರೆನಲ್ಲಿ 250 ಮೊಟ್ಟೆ ಸಾಕ್ಬೋದು. 1 ಎಕರೆನಲ್ಲಿ 1 ಬೆಳೆಗೆ. ವರ್ಷದಲ್ಲಿ 5 ಬೆಳೆ ಮಾಡ್ಬೋದು. ವರ್ಷದಲ್ಲಿ 5 ಬೆಳೆ ಮಾಡ್ಬೋದು. ಒಂದು ಸಾರಿಗೆ 250 ಮೊಟ್ಟೆ ಸಾಕ್ಬೋದು. ಸೊ ಎಷ್ಟಾಯ್ತು ಅಲ್ಲಿಗೆ? 1250 ಮೊಟ್ಟೆ ಸಾಕ್ಬೋದು 1 ಎಕರೆನಲ್ಲಿ 1 ವರ್ಷಕ್ಕೆ. ನೀವು ಆವ್ರೇಜ್ 80 kg ಇಟ್ಕೊಂಡ್ರು ಎಷ್ಟು ಗೂಡು ಆಗ್ತದೆ? 800ರಿಂದ 900 kg ಗೂಡು. ನೀವು 600 ರೂಪಾಯಿ ಧಾರಣೆ ಇಟ್ಕೊಳ್ಳಿ. ನೀವು 800 ಬೇಡಿ, 900 ರೂಪಾಯಿನೂ ಇಟ್ಕೋಬೇಡಿ, 700 ಬೇಡ. ಆವ್ರೇಜ್ 800 ರೂಪಾಯಿ, 600 ರೂಪಾಯಿ ಧಾರಣೆ ಇಟ್ಕೊಂಡ್ರೆ 800 kg ಗೂಡಿಗೆ ಎಷ್ಟಾಯ್ತು? 8×48, 4,80,000 ರೂಪಾಯಿ ಆಗುತ್ತೆ. ಅದರಲ್ಲಿ 30ರಿಂದ 40% ನಿಮ್ಮ ಖರ್ಚು, ನೀವು ಮಾಡಿರ್ತಕ್ಕಂಥ ಕೆಲಸದ್ದೆಲ್ಲ ಕಳೆದ್ಬಿಡಿ. ನೀವು ಕನಿಷ್ಠ ಅಂದ್ರೂ 2.5-3 ಲಕ್ಷ ರೂಪಾಯಿ ಎಲ್ಲ ಖರ್ಚು ಕಳೆದು 1 ಎಕರೆನಲ್ಲಿ ಉಳಿಸ್ತಕ್ಕಂಥದ್ದು ನಮ್ಮ ರೇಷ್ಮೆ ಬೆಳೆನಲ್ಲಿ ಮಾತ್ರ. ಇನ್ಯಾವುದೇ ಬೆಳೆ ನೀವು ಕಂಪೇರ್ ಮಾಡ್ಕೊಳ್ಳಿ, ಅಷ್ಟು ತುಂಬಾ ಉತ್ತಮವಾದಂಥ ಬೆಳೆ ಇದು. ರೈತರು ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ 1 ಎಕರೆ 2 ಎಕರೆ 3 ಎಕರೆ ಇರ್ತಕ್ಕಂಥ ರೈತರು ಜಾಸ್ತಿ, ಎಲ್ಲೋ ಒಂದಷ್ಟು ಜನ ಸಿಗ್ತಾರಷ್ಟೇ. ನೀವು ಅದೇ ಬೇರೆ ಕಡೆ ನೀವು ಹಾವೇರಿಗೆ ಹೋಗ್ಬಿಡಿ, 10 ಎಕರೆ 20 ಎಕರೆ ಮಾಡೋ ಅಂತ ರೈತರಿದ್ದಾರೆ. ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದಾರೆ ಅವರು. ಏನೋ ನಾವು ಮಾಡಬೇಕು ಸಾಂಪ್ರದಾಯಿಕ ಅಂತಲ್ಲ, ದುಡ್ಡನ್ನ ಮಾಡಬೇಕು, ಹಣ ಗಳಿಸ್ಬೇಕು, ನಮಗೆ ಮುಂದೆ ಅನುಕೂಲ ಆಗ್ತಿದೆ ಅಂತ ಹೇಳಿ 5 ಎಕರೆ 10 25 ಎಕರೆ ಇರತಕ್ಕಂಥ ರೈತರು ತುಂಬಾ ಜನ ಇದ್ದಾರೆ ಹಾವೇರಿ ಜಿಲ್ಲೆನಲ್ಲಿ.
ಮೊಳಕಾಲ್ಮೂರು ತಾಲೂಕಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ಹೋದ್ರೆ ತುಂಬಾ ಬೆಳೀತಕ್ಕಂಥ ರೈತರಿದ್ದಾರೆ. ಅವರು ಎಲ್ಲ ಒಳ್ಳೆ ಅನುಕೂಲವನ್ನ ಮಾಡ್ಕೊತಾ ಇದ್ದಾರೆ. ನಾವು ಇಲಾಖೆಯಿಂದನೂ ಅಷ್ಟೇ ನಿಮ್ಗಳಿಗೆಲ್ಲ ಹಿಪ್ನೇಳೆ ನಾಟಿ ಮಾಡೋದ್ರಿಂದ ಹಿಡಿದು ಆ ಬೆಳೆ ಆಗಿ ಗೂಡು ಆಗೋ ತನಕನೂ ನಿಮ್ಮ ನೆರವಿಗೆ ನಮ್ಮ ಇಲಾಖೆ ಇದೆ. ಪ್ರತಿ ಹಂತದಲ್ಲೂ ಸಹ ಸಹಾಯಧನವನ್ನ ನಾವು ಕೊಡ್ತೀವಿ. ನಾಟಿ ಮಾಡೋದಕ್ಕೂ ಕೊಡ್ತೀವಿ, ಡ್ರಿಪ್ ಹಾಕ್ಸ್ಕೊಳ್ಳೋದಕ್ಕೆ ಕೊಡ್ತೀವಿ, ರೇಷ್ಮೆ ಶೆಡ್ಡು ನಾವು ಹಿಪ್ನೇಳೆ ಇದು ಏನು ತೆಂಗಿನ ಗರಿನಲ್ಲಿ ಕಟ್ಕೊಂತೀವಲ್ಲ, ಶೆಡ್ ಅಂತ ಹೇಳ್ತೀವಲ್ಲ, ಆ ಶೆಡ್ಗೂ ಕೊಡ್ತೀವಿ. ಬೇಡ ನಾವು ಅನುಕೂಲವಾಗಿದ್ದೀವಿ ಮನೆ ಕಟ್ಕೊಂತೀವಿ ಅಂದ್ರೆ 15 ಅಡಿ 25 ಅಡಿ ಮನೆಯಿಂದ ಹಿಡಿದು 20 ಅಡಿ 30 ಅಡಿ 600 ಚದರ ಅಡಿ 20 ಅಡಿ 50 ಅಡಿ 1000 ಚದರ ಅಡಿ ನೀವು ಯಾವ ಅಳತೆ ಕಟ್ಕೊಂತೀರೋ ಆ ಅಳತೆಗನುಗುಣವಾಗಿ ನಾವು ಸಬ್ಸಿಡಿಯನ್ನ ಪ್ರತಿ ಹಂತದಲ್ಲೂ ಕೊಡ್ತೀವಿ ರೈತರಿಗೆ. ಜನರಲ್ನವ್ರಿಗಾದ್ರೆ 3,37,500 ರೂಪಾಯಿ ಕೊಡ್ತೀವಿ. SCP TSP ರೈತರಾದ್ರೆ 4,05,000 ರೂಪಾಯಿ ಸಬ್ಸಿಡಿ ಅದು ರೈತರಿಗೆ ಕೊಡ್ತಕ್ಕಂಥದ್ದು. ಒಂದೇ ಸರಿ ಅದು ನಿಮ್ಮ ಅಕೌಂಟ್ಗೆ ಬರ್ತದೆ. ಈಗ ನಮ್ಮ ಇದುವರೆಗೆ ನಾವು ಈ ವರ್ಷ ನಾವು ನಮ್ಮ ಮೈಸೂರಿನಲ್ಲಿ 49 ಮನೆ ಕೊಟ್ಟಿದ್ದೀವಿ. ಮತ್ತೆ 28 ಮನೆ ಕೊಟ್ಟಿದ್ದಾರೆ ದುಡ್ಡನ್ನ ನಮಗೆ. ಇನ್ನು ನೆನ್ನೆನೂ ಕೇಳಿದ್ರು, ಇನ್ನೇನಾದ್ರೂ ಮನೆಗಳಿದಾವ, ಇನ್ಯಾರ್ದಾದ್ರು ಇದೆಯಾ, ಜಾಸ್ತಿ ಬೇಕಾ ಅಂತ ಕೇಳಿದ್ರು. ಎಲ್ಲಾ ರೈತರಿಗೂ ದುಡ್ಡು ಸಿಗ್ತಾ ಇದೆ. ಹಾವೇರಿನಲ್ಲಿ ನಮ್ಮ ರೇಷ್ಮೆ ಸ್ಟಾರ್ಟ್ ಆಗಿದ್ದು ಮೈಸೂರು ಜಿಲ್ಲೆಯಿಂದ 200 ವರ್ಷದ ಹಿಂದೆ ಸ್ಟಾರ್ಟ್ ಆಗಿದ್ದು ಮೈಸೂರು. ಅಂದ್ರೆ ಚಾಮರಾಜನಗರ ಮೈಸೂರೆಲ್ಲ ಒಟ್ಟಿಗೆ ಇತ್ತು ಅವಾಗ. ಟಿಪ್ಪು ಸುಲ್ತಾನ್ ಕಾಲದಿಂದ ರೇಷ್ಮೆ ಏನು ಬಂತು ಅಂತ ಹೇಳ್ತಾರೆ. 200 ವರ್ಷದಲ್ಲಿ ಪ್ರಥಮವಾಗಿ ಸ್ಟಾರ್ಟ್ ಆಗಿದ್ದು ನಮ್ಮಲ್ಲಿ. ಹಾವೇರಿ ಅವೆಲ್ಲ ಈಗ ಹೊಸದಾಗಿ ಸ್ಟಾರ್ಟ್ ಆಗಿದ್ದು. ಅಲ್ಲಿ ನೋಡಿ ಎಷ್ಟು ಮನೆ ಆಗಿದೆ, 250 ಮನೆಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. 250 ಮನೆಗೆ. ಅಷ್ಟು ಚೆನ್ನಾಗಿ ನಮ್ಮ ಇಲಾಖೆಯಿಂದ ಸವಲತ್ತುಗಳನ್ನ ಉಪಯೋಗಿಸ್ಕೊತಾ ಇದ್ದಾರೆ ರೈತರು. ತಾವು ಹೊಸ ರೈತರು ಏನಿದ್ದೀರಾ, ನಾವು ಹೇಳೋದನ್ನಲ್ಲ, ರೈತರು ಮಾಡ್ತಕ್ಕಂಥದ್ದನ್ನ ಹೋಗಿ ನೋಡಿ ಅವ್ರ ಅನುಭವವನ್ನ ತಿಳ್ಕೊಂಡು ಅವ್ರಿಗೇನು ಆದಾಯ ಏನ್ ಬರ್ತಾ ಇದೆ ವರ್ಷಕ್ಕೆ, 1 ಎಕರೆಗೆ 2 ಎಕರೆಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದನ್ನ ಅವ್ರ ಜೊತೆ ಚರ್ಚೆ ಮಾಡಿ ನೀವು ಆನಂತರ ನೀವು ಹಿಪ್ನೇಳೆನ ನಾಟಿ ಮಾಡ್ಬೋದು. ಆ ನಾಟಿ ಮಾಡ್ತಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಸವಲತ್ತನ್ನ ನಮ್ಮ ಇಲಾಖೆಯಿಂದ ನಿಮ್ಗೆ ಕೊಡಿಸ್ಕೊಡುವಂತ ಪ್ರಯತ್ನವನ್ನ ನಾವೆಲ್ಲ ಇಲಾಖೆ ಅಧಿಕಾರಿಗಳು ನಾವು ಮಾಡ್ತೀವಿ. ನೀವು ಹಿಪ್ನೇಳೆ ಗಿಡ ಬೇಕು ಅಂದ್ರೂ ನಾವು ಎಲ್ಲಿದೆ ಅಂತ ಹೇಳ್ತೀವಿ, ಕೊಡಿಸ್ಕೊಡ್ತೀವಿ ಅದನ್ನ. ಆ ಹಿಪ್ನೇಳೆ ನಾಟಿ ಆದ ನಂತರ ನಮ್ಮ PDO ಅವ್ರು ಹೇಳ್ದಂಗೆ NREG ಕಾರ್ಯಕ್ರಮದಲ್ಲಾದ್ರೂ ಕೊಡ್ತೀವಿ. ನಮ್ಗೆ NREG ಕಾರ್ಯಕ್ರಮದಲ್ಲಿ ನಾವು ಅದರಲ್ಲಿ BPL ಕಾರ್ಡ್ ಇಲ್ಲ ಅಂತಂದ್ರೆ ತಾಲೂಕ್ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿಯಿಂದ 1 ಎಕರೆಗೆ 45,000 ರೂಪಾಯಿ ಕೊಡುವಂತ ಕಾರ್ಯಕ್ರಮ ಇದೆ. 1 ಎಕರೆ ನಾಟಿ ಮಾಡಿದ್ರೆ ನೀವು ಅಳತೆ ಏನ್ ಮಾಡ್ತೀರಾ ಅದ್ರ ಮೇಲೆ 1 ಗಿಡಕ್ಕೆ 8 ರೂಪಾಯಿ 26 ಪೈಸೆ ತರ ಬರುತ್ತೆ. ಅದು 1 ಗಿಡಕ್ಕೆ ನೀವು 1 ಎಕರೆಯಲ್ಲಿ ಎಷ್ಟು ಗಿಡ ಮಾಡ್ತೀರಾ ಅದಕ್ಕೆ ಅನುಗುಣವಾಗಿ ನಾವು ನಿಮಗೆ ಸಹಾಯಧನವನ್ನ ಕೊಡ್ತೀವಿ ಹಿಪ್ನೇಳೆ ನಾಟಿ ಮಾಡೋದಕ್ಕೆ. ಈ ನೆಕ್ಸ್ಟ್ ಹನಿ ನೀರಾವರಿ ಹಾಕೊಂತೀವಿ ಅಂದ್ರೆ ನಿಮ್ಗೆ ಹತ್ತತ್ರ ಒಂದು 50ರಿಂದ 60 ಕಂಪ್ನಿ ಅಪ್ರೂವ್ ಆಗಿದ್ದೀವಿ. ನೀವು ಯಾವ್ದಾದ್ರು ಕಂಪ್ನಿನಲ್ಲಿ ಹಾಕ್ಸ್ಬೋದು. 100ಕ್ಕೆ 90% ಸಬ್ಸಿಡಿ ಸಿಗುತ್ತೆ ಹನಿ ನೀರಾವರಿ ಹಾಕ್ಸ್ಕೊಂಡ್ರೆ. ಆ ನಿಟ್ಟಿನಲ್ಲೂ ಸಹ ನಾವು ಕೊಡ್ತಾ ಇದೀವಿ. ಅನುದಾನಕ್ಕೆ ಏನೂ ಕೊರತೆ ಇಲ್ಲ. ಎಷ್ಟು ಜನ ರೈತರಾಗ್ತಾರೋ ಅಷ್ಟು ಜನಕ್ಕೆ ನಾವು ಕೊಡ್ತಾ ಇದೀವಿ. ಈಗ ನೀವು ಬೇರೆ ಹಾರ್ಟಿಕಲ್ಚರ್ ಅಥವಾ ಬೇರೆ ಇಲಾಖೆನಲ್ಲಿ ನೋಡಿರ್ಬೋದು, ಈಗ ಹಾಕಿದ್ರೆ ಸೀನಿಯಾರಿಟಿ ಪ್ರಕಾರ ನೀವು ಕಾಯ್ಕೋಬೇಕಾಗುತ್ತೆ. ಡ್ರಿಪ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಈಗ ಹಾಕಿದ್ರೆ ಇನ್ನೊಂದು 6 ತಿಂಗಳು ವರ್ಷನೂ ಸೀನಿಯಾರಿಟಿ ಬರಲಿ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಆ ಥರ ಇಲ್ಲ. ಹಾಕದಂತೆ ಎಲ್ಲ ರೈತರಿಗೂ ಕೊಡ್ತಾ ಇದೀವಿ. ಮತ್ತೆ ಸಲಕರಣೆಗಳು, ನಮ್ಮ ರೇಷ್ಮೆ ಹುಳು ಸಾಕಾಣಿಕೆಗೆ ಬೇಕಾಗ್ತಕ್ಕಂಥ ಸಲಕರಣೆಗಳು, ಚಂದ್ರಿಕೆ ಇರ್ಬೋದು, ಸೋಲಾರ್ ಲೈಟ್ ಇರ್ಬೋದು, ಅಥವಾ ಮನೆಗೆ ಹೊಡಿತಕ್ಕಂಥ ಸ್ಪ್ರೇಯರ್ಗಳು, ಯಾವುದೇ ಥರದ್ದು ಸಲಕರಣೆಗೂ ನಾವು ಸಾಮಾನ್ಯ ವರ್ಗದ ರೈತರಿಗೆ 75%, ಅಂದ್ರೆ ಯೂನಿಟ್ ಕಾಸ್ಟ್ 75,000 ರೂಪಾಯಿ ಇದೆ. 75,000 ರೂಪಾಯಿಂದ ನೀವು ಸಲಕರಣೆಗಳನ್ನ ತಗೊಂಡ್ರೆ ಅದರಲ್ಲಿ 75% ಸಹಾಯಧನವನ್ನು ನಮ್ಮ ಇಲಾಖೆಯಿಂದನೇ ಕೊಡ್ತೀವಿ. SCP TSP ರೈತರಾದ್ರೆ 90% ಕೊಡ್ತೀವಿ. ನೀವು SCP TSP ರೈತರು ಕೇವಲ 7,500 ರೂಪಾಯಿ ಕಟ್ಟಿದ್ರೆ ಸಾಕು. ಉಳಿದದ್ದೆಲ್ಲ ಇಲಾಖೆನೇ ಕೊಡುತ್ತೆ ನಿಮ್ಗೆ. ಆ 75,000ಕ್ಕೆ ಏನು ಸಲಕರಣೆಗಳು ಬರುತ್ತೆ ಅಷ್ಟೂ ಸಹ ನೀವು ತಗೋಬಹುದು. ಇವು ಬೇರೆ ಕಡೆ ಎಲ್ಲೂ ಸಿಗ್ತಕ್ಕಂಥದ್ದಲ್ಲ. ಕೆಲವು ಕಂಪ್ನಿಗಳಿರ್ತವೆ, ಅಲ್ಲಿಂದ ನಾವೇ ತರಿಸ್ಕೊಡ್ತೀವಿ ಅಥವಾ ನೀವಾರು ತರಿಸ್ಕೋಬಹುದು. ನೀವೇ ತರಿಸ್ಕೊಂಡ್ರೆ ಸಬ್ಸಿಡಿನ ನಿಮಗೆ ಕೊಡ್ತೀವಿ. ಬೇಡ ಇಲಾಖೆಯಿಂದ ತರಿಸ್ಕೊಡಿ ಅಂದ್ರೆ ಅದು ಸಬ್ಸಿಡಿ ಏನಾಗುತ್ತೆ, ಸಂಸ್ಥೆಗೆ ಹೋಗುತ್ತೆ. ಅದು ಇಷ್ಟೆಲ್ಲ ಸವಲತ್ತು ಇದಾವೆ, ಇದನ್ನ ಉಪಯೋಗಿಸ್ಕೊಳ್ಳಿ. ಈ ಫ್ಯೂಚರು ಅಷ್ಟೇ, ಇನ್ನು ಭವಿಷ್ಯದಲ್ಲೂ ಅಷ್ಟೇ ರೇಷ್ಮೆಗೆ ಬೇಡಿಕೆ ಅಂತೂ ಯಾವತ್ತೂ ಕಡಿಮೆ ಆಗಲ್ಲ. ವರ್ಷಕ್ಕೆ ಇದನ್ನ ಬೆಳೀತಕ್ಕಂಥದ್ದು ಭಾರತಕ್ಕೆ ಬೇಕಾಗಿರ್ತಕ್ಕಂಥದ್ದು ಹತ್ತತ್ರ 30ರಿಂದ ಭಾರತ ಬಿಟ್ಟರೆ ಚೈನಾ ಬೆಳೀತಾರೆ ಬೇಕು. ಬಟ್ ನಾವು ಬೆಳೀತಾ ಕೆಲವೇ ದೇಶಗಳಲ್ಲಿ 25,000-26,000 ಒಳಗಡೆ ಇದೀವಿ. ಬೇಡಿಕೆ ಇಲ್ಲ. ನಾವು ವರ್ಷ ಜಾಸ್ತಿ ಆಗ್ತಾ ಇದೆ. ರೇಷ್ಮೆ ಸೀರೆಗೆ ನೋಡಿರ್ಬೋದು ನೀವು, ಕನಿಷ್ಠ ಅಂದ್ರೂ 15,000-16,000 ರೂಪಾಯಿ ರೇಟ್ ಆಗುತ್ತೆ. ನೀವು ಮೈಸೂರಲ್ಲಿ ಶೋರೂಮ್ಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವ್ರಿಗೆ ಗೊತ್ತಿರುತ್ತೆ ಮೋಸ್ಟ್ಲಿ. ಬೆಳಿಗ್ಗೆ 5 ಗಂಟೆ 6 ಗಂಟೆಗೆ ಹೋಗಿ ಕ್ಯೂ ನಿಂತಿರ್ತಾರೆ.
ಕ್ಯೂ ನಿಂತಿರ್ತಾರೆ. ದಿನಕ್ಕೆ 400 ರೇಷ್ಮೆ ಸೀರೆ ಅಲ್ಲಿ ಉತ್ಪಾದನೆ ಮಾಡ್ತಾರಲ್ಲಿ, ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥದ್ದು. ಎಷ್ಟು? 380ರಿಂದ 400 ಸೀರೆ ಮಾಡ್ತಾರೆ. 400 ಸೀರೆನಲ್ಲಿ ಒಂದು ಹುಡುಕತಾ ಇಲ್ಲ. ನೀವು ಮಂಗಳವಾರ ಶನಿವಾರ ಎಸ್ಪೆಷಲಿ ನೀವು ನೋಡ್ಬಿಟ್ರೆ, ನಮ್ಮ ಎಲ್ಲಿ HD ಕೋಟೆ ರೋಡಲ್ಲಿ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿ ಹೋಗಿ ನೋಡ್ಬಿಟ್ರೆ ಕ್ಯೂ ನಿಂತಿರ್ತಾರೆ ಅಲ್ಲಿ. ಈ ನಾವುಗಳು ತಗೋಬೇಕು ಅಂದ್ರೂ ಆಯ್ತಾ ಇಲ್ಲ. ನಾವುಗಳು ತಗೋಬೇಕು ಅಂದ್ರು ಅಷ್ಟು ಸರ್ ಜನ ಗಲಾಟೆ ಮಾಡ್ತಾರೆ, ಸರ್ ಕೊಡಕ್ಕಾಗಲ್ಲ ಸರ್ ಅಂತ ಹೇಳ್ತಾರೆ. ಆ ಮಟ್ಟಿಗೆ ಇದೆ, ಅದಷ್ಟೊಂದು ಡಿಮ್ಯಾಂಡ್ ಇದೆ. ಸೊ ನಾವು ನಮಗೆ ಬೇಕಾಗಿರ್ತಕ್ಕಂಥದ್ದು ವರ್ಷಕ್ಕೆ ನಮ್ಮ ಭಾರತಕ್ಕೆ ಬೇಕಾಗಿರ್ತಕ್ಕಂಥದ್ದು ಹತ್ತತ್ರ 30ರಿಂದ 35,000 ಮೆಟ್ರಿಕ್ ಟನ್ ರೇಷ್ಮೆ ಬೇಕು. ಬಟ್ ನಾವು ಬೆಳೀತಕ್ಕಂಥದ್ದು ಎಷ್ಟು? 25-26 ಸಾವಿರದ ಒಳಗಡೆ ಇದೀವಿ. ಇನ್ನ ನಮಗೆ ಸಾಕಾಗ್ತಾ ಇಲ್ಲ, ನಾವು ಹೊರಗಡೆಯಿಂದ ಇನ್ನೂ ತರಿಸ್ಕೊಂತ ಇದೀವಿ. ಮತ್ತೆ ಇಡೀ ಪ್ರಪಂಚದ ಬೇರೆ ಬೇರೆ ಇದಕ್ಕೆ ಅದು ರೇಷ್ಮೆ ಇದನ್ನ ಉಪಯೋಗ ಇದೆ, ಎಲ್ಲ ಕಡೆ ಹೋಗ್ತದೆ ಅದು. ಸೊ ಆದ ಕಾರಣ ಅಯ್ಯೋ ನಾವು ಜಾಸ್ತಿ ಬೆಳೆದ್ಬಿಟ್ರೆ ರೇಟ್ ಕಡಿಮೆ ಆಗ್ಬೋದೇನೋ ಅಂತ ಯಾರು ಆ ಥರ ತಿಳ್ಕೊಳ್ಳೋದು ಬೇಡ. ನೀವು ಎಷ್ಟೇ ಬೆಳೆದ್ರೂ ರೇಷ್ಮೆ ಗೂಡನ್ನ ತೆಗೆದು ರೇಷ್ಮೆ ಮಾಡ್ತಕ್ಕಂಥ ಫ್ಯಾಕ್ಟ್ರಿಗಳು ಬಂದ್ಬಿಟ್ಟವೆ ಈಗ. ಆಟೋಮೆಟಿಕ್ ರಿಲಿಂಗ್ ಮಿಷಿನ್ ಅಂತ ಒಂದು ಮಿಷಿನ್ ಒಂದು ದಿನಕ್ಕೆ 1,000 ಗೂಡನ್ನ ಕರಗಿಸ್ಬಿಡುತ್ತೆ ಅದು. ಮೊದಲೆಲ್ಲ ಚರಕ, ಫಿಲೇಚರು, ಕಾಟೇಜ್ ಮಿಷಿನ್ ಅಂತ ತೆಗಿತಾ ಇದ್ರು. ಈಗೆಲ್ಲ ನಮ್ಮ ಮೈಸೂರಿನಲ್ಲಿ ಈಗ ಪ್ರೆಸೆಂಟು 3 ಮಿಷಿನ್ ಆಟೋಮೆಟಿಕ್ ರಿಲಿಂಗ್ ಮಿಷಿನ್ ಕೆಲಸ ಮಾಡ್ತಾ ಇದ್ದಾವೆ. ಮತ್ತೆ 5 ಅರ್ಜಿ ಬಂದಿದ್ದಾವೆ. ಈಗ ಅದು ಬಹುಶಃ ಈ ವರ್ಷ ಮುಂದಿನ ವರ್ಷದಲ್ಲಿ ಅದು ಪ್ರಾರಂಭ ಆಗ್ತವೆ. 5, 3, 8 ಅಂದರೆ 8,000 kg ಗೂಡು ನಮ್ಮ ಮೈಸೂರಿಗೆ ಬೇಕು. ಇಡೀ ನಮ್ಮ ರಾಜ್ಯದಲ್ಲಿ ಇದುವರೆಗೆ 80 ಆಟೋಮೆಟಿಕ್ ರಿಲಿಂಗ್ ಮಿಷಿನ್ ಕೆಲಸ ಮಾಡ್ತಾ ಇದ್ದೇವೆ ಇಡೀ ರಾಜ್ಯದಲ್ಲಿ. ಅದು ಒಂದು ಮಿಷಿನ್ ಹಾಕ್ಬೇಕು ಅಂದ್ರೆ ಆಟೋಮೆಟಿಕ್ ರಿಲಿಂಗ್ ಮಿಷಿನ್ನ 4ರಿಂದ 5 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದು ಒಂದು ಆಟೋಮೆಟಿಕ್ ರಿಲಿಂಗ್ ಮಿಷಿನ್ಗೆ. ತುಂಬಾ ಪ್ರೋಗ್ರೆಸ್ ಆಗ್ತಾ ಇದೆ. ಈ ಭಾಗದಲ್ಲಿ ಯಾರು ಹಾಕಿದಾರ ಅಪ್ಲಿಕೇಶನ್? ಇಲ್ವಲ್ಲ. ಓಕೆ, ಬಹುಶಃ ನಿಮ್ಮ ಇಲ್ವಾಲ್ದಲ್ಲಿ ಮುಂದಿನ ವರ್ಷ ಏನಾದ್ರು ಅದು ಪರ್ಮಿಷನ್ ಕೊಟ್ರೆ ಅಲ್ಲೊಂದು ಸ್ಟಾರ್ಟ್ ಆಗ್ತದೆ. ಉಳ್ಳಳ್ಳಿಲಿ ಒಂದೇನೋ ಕೇಳಿದ್ದಾರೆ, ನಮ್ಮ ಬಣ್ಣೂರ್ ಕಡೆ ಕೇಳಿದ್ದಾರೆ, ಕಡ್ಕೊಳದಲ್ಲಿ ಒಂದು ಈಗಾಗಲೇ ನಡೀತಾ ಇದೆ. ಸೊ ತುಂಬಾ ಒಳ್ಳೊಳ್ಳೆ ಇವ್ರು ಬರ್ತಾ ಇದ್ದಾರೆ. ಈಗ DK ಸುರೇಶ್ ಅವ್ರು ಕೇಳಿರ್ಬೋದಲ್ವಾ, ಅವ್ರು 10 ಮಿಷಿನ್ ಹಾಕ್ಸಿದ್ದಾರೆ. ಒಂದು ದಿನಕ್ಕೆ ಅವ್ರೊಬ್ಬರಿಗೆ 10,000 kg ಗೂಡಬೇಕಾಗ್ತದೆ. ಆ ಥರ ದೊಡ್ಡ ದೊಡ್ಡವರೆಲ್ಲ ಬರ್ತಾ ಇದ್ದಾರೆ ಇವಾಗ. ಸೊ ಆದ್ರಿಂದ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಉತ್ತಮವಾದ ಬೆಳೆ, ರೇಷ್ಮೆ ಬೆಳೆ ಮಾಡಿ ಕನಿಷ್ಠ ಅಂದ್ರೂ 1 ಎಕರೆಗೆ ನೀವು ಎಲ್ಲ ಖರ್ಚನ್ನ ಕಳೆದು 2.5-3 ಲಕ್ಷ ರೂಪಾಯಿ ಖಂಡಿತವಾಗಿ ಉಳಿಸ್ಬೋದು. ಕನಿಷ್ಠ ಅಂದ್ರೂ 100 ಮೊಟ್ಟೆ ಸಾಕ್ತೀವಿ ಅಂದ್ರೆ ಗಂಡ ಹೆಂಡತಿ ಇಬ್ಬರೇ ಸಾಕು, ಒಂದು ಆಳು ಬೇಕಾಗಿಲ್ಲ. ಗಂಡ ಹೆಂಡತಿ ಇಬ್ಬರೇನೆ 100 ಮೊಟ್ಟೆನ ಸಾಕೋಬಹುದು. ನೀವು 1 ಎಕರೆ ಹಿಪ್ಪನಳ್ಳಿ ನಾಟಿ ಮಾಡ್ಕೊಂಡ್ರೆ, 2 ಬ್ಯಾಚ್ ಮಾಡ್ಕೊಂಡ್ರೆ 125ರಿಂದ 150 ಮೊಟ್ಟೆ ಇಬ್ಬರೇ ಮಾಡ್ಕೋಬಹುದು. ಏನಾದ್ರೂ ಮಧ್ಯದಲ್ಲಿ ಬೇಕು ಅಂದ್ರೆ 1 ಆಳು 2 ಆಳು ಕರ್ಕೋಬಹುದು ಅಷ್ಟೇ. ಲಾಸ್ಟು 4ನೇ ಜ್ವರದಿಂದ ಎದ್ದು 4-5ನೇ ದಿನಕ್ಕೆ ಒಂದು ಸ್ವಲ್ಪ ಸೊಪ್ಪು ಕಟ್ ಮಾಡ್ಬೇಕಾದ್ರೆ ಬೇಕಾಗುತ್ತೆ. ಗೂಡು ಬಿಡಿಸ್ಬೇಕಾದ್ರೆ 1-2-3 ಆಳು ಕರ್ಕೋಬಹುದು ಅಷ್ಟೇ. 100 ಮೊಟ್ಟೆ ಆದ್ರೆ ಯಾರು ಬೇಕಾಗಿಲ್ಲ, ಗಂಡ ಹೆಂಡತಿ ಇಬ್ಬರೇ ಸಾಕು. ಮಾಡ್ತಾ ಇದ್ದಾರೆ, ತುಂಬಾ ಜನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ನಿಮ್ಮನ್ನ ಕೇಳ್ಕೊಳ್ಳೋದಿಷ್ಟೇ, ಯಾರು ಹೊಸ ರೈತರು ಬಂದಿದ್ದೀರಾ ಅಥವಾ ನೀವು ಯಾರು ಆಲ್ರೆಡಿ ಬೆಳೀತಾ ಇದ್ದೀರಾ ಅಂತ ರೈತರು, ಈಗ ಅರ್ಧ ಎಕರೆ ಇದ್ರೆ 1 ಎಕರೆ ಮಾಡಿ, 1 ಎಕರೆ ಇದ್ರೆ ಜಮೀನು ಇದ್ರೆ 2 ಎಕರೆ ಮಾಡ್ಕೊಂಡು ಮಾಡಿ. ಸುಮ್ಮನೆ ಏನೋ ಮಾಡ್ಕೊಂಡು ಒಂದು ಸೈಡ್ ಬಿಸ್ನೆಸ್ ಅಂತ ಮಾಡೋದು ಬೇಡ. ಇದು ಆರ್ಥಿಕ ಬೆಳೆ. ಇದನ್ನ ಮಾಡಿಕೊಂಡು ನಮ್ಮ ಇಲಾಖೆ ಸಹಕಾರ ನಿಮ್ಗೆ ಯಾವಾಗ್ಲೂ ಇರ್ತದೆ ಅಂತ ಹೇಳ್ತಾ, ಇಲ್ಲಿಗೂ ಕರೆಸಿ ನಮ್ಗೆ ನಮ್ಮ ರೈತರ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಮ್ಮ PDO ಅವ್ರಿಗೆ, ನಮ್ಮ ಅಧ್ಯಕ್ಷರಿಗೆ, ಮಾಜಿ ಅಧ್ಯಕ್ಷರಿಗೆ, ಹೆಚ್ಚಾಗಿ ನಿಮ್ಮ ರೈತ ಬಾಂಧವರಿಗೆ ವಂದಿಸಿ, ನಿಮ್ಗೆ ಏನೇ ಇದ್ರೂ ನಮ್ಮ ಇಲಾಖೆ ಅಧಿಕಾರಿಗಳು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ. ನಿಮ್ಗೆ ಒಂದು ಬುಕ್ ಕೊಟ್ಟಿದೀವಿ ಅನ್ಸುತ್ತೆ ಎಲ್ರಿಗೂ. ಆ ಬುಕ್ಕಲ್ಲಿ ಎಲ್ಲರೂ ನಂಬರು ಇದಾವೆ. ನಮ್ಮ ಇಡೀ ಜಿಲ್ಲೆಯ ಎಲ್ಲಾ ತಾಲೂಕಿನ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತೆ ನಮ್ಮ ರೇಷ್ಮೆ ಉಪನಿರ್ದೇಶಕರದ್ದು ಎಲ್ಲರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನಿಮ್ಗೆ ಏನೇ ಅನುಮಾನಗಳು ಅಥವಾ ನಿಮ್ಗೆ ಗೊಂದಲಗಳಿದ್ರೆ ಯಾವುದೇ ಟೈಮಲ್ಲಿ ಕಾಲ್ ಮಾಡ್ಬೋದು. ನಾವು ನಿಮಗೆ ಏನು ನಮ್ಮ ಇಲಾಖೆಯಿಂದ ನಿಮಗೆ ಸಹಕಾರ ಬೇಕೋ ಅದನ್ನ ಕೊಡ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಅನ್ಸಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.